ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕರ್ನಾಟಕ ಜನತೆಗೆ 7 ಕ್ರೋ ಸ್ಟುಡಿಯೋ ಪ್ರಸ್ತುತಪಡಿಸುವ ನಿತ್ಯ ಪಂಚಾಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಂಚಾಂಗ ದಿನಾಂಕ 31 ಮೇ 2024, ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ಶುಕ್ರವಾರ. ತಿಥಿ ಅಷ್ಟಮಿಯು ಬೆಳಗ್ಗೆ 9:38 ಇರುತ್ತದೆ. ಅನಂತರ ನವಮಿ ಪ್ರಾರಂಭವಾಗುತ್ತದೆ. ನಕ್ಷತ್ರ ಶತಭಿಷ ನಕ್ಷತ್ರವು ಬೆಳಗ್ಗೆ 6:14 ಇರುತ್ತದೆ. ಅನಂತರ ಪೂರ್ವ ಭಾದ್ರಪದ ನಕ್ಷತ್ರ ಪ್ರಾರಂಭವಾಗುತ್ತದೆ. ಸೂರ್ಯೋದಯ ಬೆಳಗ್ಗೆ 5:24, ಸೂರ್ಯಾಸ್ತ ಸಂಜೆ 7:14. ರಾಹುಕಾಲ ಬೆಳಗ್ಗೆ 10:35 12:19 ಇರುತ್ತದೆ. ಈ ದಿನದ ರಾಶಿ ಫಲಗಳು. ಮೇಷರಾಶಿ. ನಿಮ್ಮ ಸಂಗಾತಿಗಾಗಿ ನೀವು ಕೆಲವು ಹೊಸ ಉಡುಗೊರೆಗಳು ಮತ್ತು ಆಭರಣಗಳನ್ನು ಖರೀದಿಸುತ್ತೀರಿ. ಕೆಟ್ಟ ಅಭ್ಯಾಸಗಳನ್ನು ಬಿಡುವುದು ಉತ್ತಮ. ಉದ್ಯೋಗದ ಸಲುವಾಗಿ ದೂರದ ಊರಿಗೆ ಪ್ರಯಾಣ ಬೆಳೆಸಬಹುದು. ಅನಾವಶ್ಯಕ ಖರ್ಚುಗಳನ್ನು ಹೆಚ್ಚಾಗಲಿವೆ. ಬಹಳ ದಿನಗಳಿಂದ ನಿಮಗೆ ಬೇಕಾಗಿದ್ದ ಹಣ ವಾಪಸ್ಸು ದೊರೆಯಲಿದೆ. ಆರೋಗ್ಯ ಸುಧಾರಿಸಲಿದೆ. ಮುಂದಿನ ರಾಶಿ ವೃಷಭ. ಕೆಲಸದಲ್ಲಿ ನಿಮ್ಮ ಶ್ರಮವನ್ನು ಹಿರಿಯ ಅಧಿಕಾರಿಗಳು ಗುರುತಿಸುತ್ತಾರೆ. ಆರೋಗ್ಯದ ಕಡೆ ಗಮನ ನೀಡಿ. ಉತ್ತಮ ಆಹಾರ ಸೇವಿಸಿ. ನಿಮ್ಮ ಆಡಳಿತ ಗ್ರಹ ಶುಕ್ರವು ಇಂದು ಎಲ್ಲ ರೀತಿಯಲ್ಲೂ ಉತ್ತಮ ಫಲಗಳನ್ನು ನೀಡಲಿದ್ದಾನೆ. ಪ್ರಮುಖ ನಿರ್ಧಾರ ಕೈಗೊಳ್ಳಲು ಆತುರ ಬೇಡ. ತಾಳ್ಮೆಯಿಂದ ಯೋಚಿಸಿ. ಆತ್ಮೀಯರೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಿ. ಮುಂದಿನ ರಾಶಿ ಮಿಥುನ. ನಿಮ್ಮ ಕಾರ್ಯಗಳನ್ನು ಎಲ್ಲರೂ ಪ್ರಶಂಸಿಸುತ್ತಾರೆ. ಕುಟುಂಬದೊಂದಿಗೆ ಶಾಂತಿ ಮತ್ತು ನೆಮ್ಮದಿ ಇರುತ್ತದೆ. ನಿರೀಕ್ಷೆಗಿಂತ ಹೆಚ್ಚಿನ ಹಣ ಬರಲಿದೆ. ವೆಚ್ಚವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದು. ಉದ್ಯೋಗಿಗಳಿಗೆ ಸಹೋದ್ಯೋಗಿಗಳ ಬೆಂಬಲವಿದೆ. ಮುಂದಿನ ರಾಶಿ ಕಟಕ. ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಪ್ರಯತ್ನಿಸಿ. ದಿನಾಂತ್ಯದಲ್ಲಿ ಎಲ್ಲವೂ ಸರಿಯಾಗಲಿದೆ. ಒತ್ತಡವನ್ನು ಕಡಿಮೆ ಮಾಡಿ. ಆದಾಯ ಖರ್ಚು ಸರಿಸಮಾನವಾಗಿ ಇರಲಿದೆ. ಕೋಪವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು. ವಾದ ವಿವಾದಗಳನ್ನು ತಪ್ಪಿಸಿ. ಆರೋಗ್ಯ ಸಮಸ್ಯೆಗಳಿರುತ್ತವೆ. ವೈದ್ಯರನ್ನು ಸಂಪರ್ಕಿಸಿ. ಮುಂದಿನ ರಾಶಿ ಸಿಂಹ. ಸಿಂಹರಾಶಿಯವರಿಗೆ ಇಂದು ಮಧ್ಯಮ ಫಲಿತಾಂಶ ದೊರೆಯಲಿದೆ. ಪ್ರಮುಖ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು. ಆಪ್ತರೊಂದಿಗೆ ಜಗಳವಾಡುವ ಸೂಚನೆಗಳಿವೆ. ಕೋಪವನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು. ವಾದಗಳನ್ನು ತಪ್ಪಿಸಿ. ಪ್ರಮುಖ ದಾಖಲೆಗಳಿಗೆ ಸಹಿ ಮಾಡುವಾಗ ಜಾಗರೂಕರಾಗಿರಿ. ಮುಂದಿನ ರಾಶಿ ಕನ್ಯಾ. ಉದ್ಯೋಗಿಗಳು ಪಾಲುದಾರಿಕೆ ವ್ಯವಹಾರದಲ್ಲಿ ದೂರವಿರುವುದು ಉತ್ತಮ. ನಿಮ್ಮ ಪ್ರತಿಭೆಯಿಂದ ಎಲ್ಲರನ್ನೂ ಮೆಚ್ಚಿಸುವಿರಿ. ನಿಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳಲು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು. ಉದ್ಯೋಗಗಳಿಗೆ ಸುಧಾರಣೆ ಸಮಯ. ಆರೋಗ್ಯ ಸಹಜವಾಗಿರುತ್ತದೆ. ಶ್ರೀಕೃಷ್ಣನ ಪೂಜೆ ಮಾಡಬೇಕು. ಮುಂದಿನ ರಾಶಿ ತುಲಾ. ವ್ಯಾಪಾರಸ್ಥರಿಗೆ ನಿರೀಕ್ಷಿತ ಲಾಭ ದೊರೆಯಲಿದೆ. ಹಠಾತ್ ಆರ್ಥಿಕ ಲಾಭ ಗಳಿಸಲಿವೆ. ಸಹೋದರರಿಂದ ಸಹಾಯವೂ ದೊರೆಯುತ್ತದೆ. ದೇವಾಲಯಗಳಿಗೆ ಭೇಟಿ ನೀಡಿರಿ. ಸಮಾಜದಲ್ಲಿ ಗೌರವ ದೊರೆಯಲಿದೆ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡಲಿವೆ. ಉದ್ಯೋಗಿಗಳು ಸಂಬಳ ಹೆಚ್ಚು ಮತ್ತು ಬಡ್ತಿ ಪಡೆಯಲಿದ್ದಾರೆ. ಮಹಿಳೆಗೆ ಕೌಟುಂಬಿಕ ಸಮಸ್ಯೆಗಳಿರುತ್ತವೆ. ಮುಂದಿನ ರಾಶಿ ವೃಶ್ಚಿಕ. ಸಹೋದರರು ಮತ್ತು ಸಂಬಂಧಿಕರೊಂದಿಗೆ ಕಲಹದ ಸೂಚನೆಗಳಿವೆ. ವ್ಯವಹಾರಗಳ ವಿಸ್ತರಣೆಯಲ್ಲಿ ಅಡೆತಡೆಗಳು ಉಂಟಾಗಲಿವೆ. ಉದ್ಯೋಗಗಳಿಗೆ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಮಹಿಳೆಯರಿಗೆ ಮಾನಸಿಕ ಒತ್ತಡ ಇರುತ್ತದೆ. ಒಂದಿಷ್ಟು ಹಣ ಕಳೆದುಕೊಳ್ಳಬಹುದು. ಸ್ನೇಹಿತರು ಶತ್ರುಗಳಾಗಿ ಬದಲಾಗಬಹುದು. ಆದರೆ ನೀವು ತಾಳ್ಮೆಯಿಂದ ಇದ್ದರೆ ಬಹುತೇಕ ಸಮಸ್ಯೆ ಪರಿಹಾರವಾಗುತ್ತದೆ. ಮುಂದಿನ ರಾಶಿ ಧನಸ್ಸು. ಆಸ್ತಿ ವಿವಾದಗಳು ಮತ್ತು ನ್ಯಾಯಾಲಯದ ಪ್ರಕರಣಗಳು ಕಿರಿಕಿರಿ ಉಂಟು ಮಾಡುತ್ತವೆ. ಸಾಲ ಮಾಡಬೇಕಾಗಬಹುದು. ಸಂತಾನದ ವಿಷಯದಲ್ಲಿ ಕೆಲವು ಸಮಸ್ಯೆಗಳು ಎದುರಿಸಬಹುದು. ವ್ಯಾಪಾರಿಗಳಿಗೆ ಸಾಧಾರಣ ಲಾಭವಿದೆ. ಉದ್ಯೋಗಗಳಿಗೆ ಹಠಾತ್ ಸಮಸ್ಯೆ ಎದುರಾಗಬಹುದು. ಕೌಟುಂಬಿಕ ಸಮಸ್ಯೆಗಳು ತಲೆದೂರಬಹುದು. ನೀವು ಅಂದುಕೊಂಡ ಕೆಲಸಗಳು ಸಾಧ್ಯವಾಗುವುದಿಲ್ಲ. ಮುಂದಿನ ರಾಶಿ ಮಕರ. ಉದ್ಯೋಗ ಪ್ರಯತ್ನಗಳು ಫಲ ನೀಡುವುದಿಲ್ಲ. ಮಿತ್ರರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು. ತೀರ್ಥಯಾತ್ರೆ ಕೈಗೊಳ್ಳಲಿದ್ದೀರಿ. ಇತರರಿಂದ ಬರಬೇಕಾದ ಹಣ ಸಕಾಲಕ್ಕೆ ಸಿಗುವುದಿಲ್ಲ. ಸಂಬಂಧಿಕರಿಂದ ಸಹಾಯ ದೊರೆಯುತ್ತದೆ. ಕೌಟುಂಬಿಕ ಸಮಸ್ಯೆಗಳು ಹೆಚ್ಚಾಗಲಿವೆ. ಸಹೋದರರೊಂದಿಗೆ ಜಗಳ ಉಂಟಾಗಬಹುದು. ಉದ್ಯೋಗದಲ್ಲಿ ಹಠಾತ್ ಬದಲಾವಣೆ ಇರಲಿದೆ. ಮುಂದಿನ ರಾಶಿ ಕುಂಭ. ನಿಮ್ಮ ಪ್ರತಿಭೆ ಬೆಳಕಿಗೆ ಬರುತ್ತದೆ. ಹೊಸ ವಾಹನ ಮತ್ತು ಆಭರಣವನ್ನು ಖರೀದಿಸುವಿರಿ. ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವಿರಿ. ಬರಬೇಕಿದ್ದ ಹಣ ವಾಪಸ್ಸು ದೊರೆಯಲಿದೆ. ಹಠಾತ್ ಆರ್ಥಿಕ ಲಾಭಗಳಿವೆ. ವ್ಯಾಪಾರಸ್ಥರಿಗೆ ಲಾಭ ದೊರೆಯಲಿದೆ. ಹೊಸ ಪಾಲುದಾರಿಕೆಯಿಂದ
ಸೇರ್ಪಡೆಯಿಂದ ಲಾಭ ಗಳಿಸುವಿರಿ. ಉದ್ಯೋಗಿಗಳಿಗೆ ಬಡ್ತಿ ಇದೆ. ಮುಂದಿನ ರಾಶಿ ಮೀನ. ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುವುದಿಲ್ಲ. ಪೋಷಕರ ಸಮಸ್ಯೆಗಳು ಮತ್ತು ಸಂಬಂಧಿಕರಿಂದ ಒತ್ತಡ. ದೈಹಿಕ ಕಾಯಿಲೆಗಳು ನೋವುಂಟು ಮಾಡಬಹುದು. ವಿವಾದಗಳಿಂದ ದೂರವಿರುವುದು ಉತ್ತಮ. ಸಹೋದರ ಸಹೋದರಿಯರ ನಡುವೆ ಜಗಳ ಉಂಟಾಗುತ್ತದೆ. ಉದ್ಯೋಗದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಇಲ್ಲಿಗೆ ದಿನದ ರಾಶಿ ಭವಿಷ್ಯ ಮುಕ್ತಾಯಗೊಳ್ಳುತ್ತದೆ. ವ್ಯಾಯಾಮ ಲಭತೆ ಸ್ವಾಸ್ಥ್ಯಂ ದೀರ್ಘಾಯುಷ್ಯಂ ಬಲಂ ಸುಖಂ ಆರೋಗ್ಯಂ ಪರಂ ಭಾಗ್ಯಂ ಸ್ವಾಸ್ಥ್ಯಂ ಸರ್ವಾರ್ಥ ಸಾಧನಂ. ಆರೋಗ್ಯವೇ ಜೀವನದ ಪರಮ ಭಾಗ್ಯವಾಗಿದೆ. ಆರೋಗ್ಯದಿಂದಲೇ ಸಕಲವನ್ನು ಸಾಧಿಸಲು ಸಾಧ್ಯ. ಹೀಗಾಗಿ ಉತ್ತಮ ಆಹಾರ, ಮಿತವಾದ ವ್ಯಾಯಾಮ, ಒಳ್ಳೆಯ ಆಲೋಚನೆ ಎಲ್ಲರಿಗೂ ಅವಶ್ಯಕ. ಸಮಸ್ತ ಕರ್ನಾಟಕ ಜನತೆ ನಮ್ಮ 7 ಕ್ರೋರ್ ಸ್ಟುಡಿಯೋಗೆ ಸಬ್ಸ್ಕ್ರೈಬ್ ಆಗಬೇಕೆಂದು ವಿನಂತಿ. ಹಾಗೂ ನಮ್ಮ 7 ಕ್ರೋರ್ ಸ್ಟುಡಿಯೋದಲ್ಲಿ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಹಾಗೂ ನಮ್ಮ 7 ಕ್ರೋರ್ ಸ್ಟುಡಿಯೋಗೆ ತಮ್ಮ ಪ್ರೀತಿ ಪ್ರೋತ್ಸಾಹವನ್ನು ನೀಡಿ. ಸರ್ವೇ ಸುಜನಾಂ ಸುಖಿನೋ ಭವಂತು. ಸರ್ವೇಷಾಂ ಸ್ವಸ್ತಿರ್ಭವತು. ಎಲ್ಲರಿಗೂ ನಮಸ್ಕಾರ.